ಒಂದು ವಾರ ರೆಸ್ಟ್ ಕೊಟ್ಟಿದ್ದ ವರುಣ ದೇವ ಅಸಲಿ ಆಟವನ್ನ ಶುರು ಮಾಡಿದ್ದಾನೆ. ಮುಂಗಾರಿನ ಹೊಡೆತಕ್ಕೆ ಅರ್ಧಕ್ಕರ್ಧ ಕರುನಾಡು ಮುಳುಗೇಳುವುದಕ್ಕೆ ಶುರುವಾಗಿದೆ. ಮಹಾಮಳೆಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಮುಂಗಾರು ಮಳೆಯ ಅಸಲಿ ಆಟ ಈಗ ಶುರುವಾಗಿದೆ. ಮುಂಗಾರಿನ ಹೊಡೆತಕ್ಕೆ ಊರೂರುಗಳೇ ಮುಳುಗೇಳುತ್ತಿದ್ದು ಜನರ ಬದುಕು ಮೂರಾಬಟ್ಟೆಯಾಗ್ತಿದೆ. ರಸ್ತೆಗಳು ಕಾಣುತ್ತಿಲ್ಲ, ಹೊಲ ಗದ್ದೆಗಳು ಉಳಿತಿಲ್ಲ, ಮನೆಗಳೆಲ್ಲ ಕೆರೆಗಳಂತಾಗಿದ್ದು ಎಲ್ಲೆಲ್ಲೂ ಜಲಮಯವಾಗಿದೆ. ಹಳ್ಳ ಕೊಳ್ಳಗಳಂತೂ ಅಕ್ಷರಶಃ ಹುಚ್ಚೆದ್ದು ಹರಿಯುತ್ತಿವೆ. ಉತ್ತರ ಕರ್ನಾಟಕದ ಹಲವು ಊರುಗಳಿಗೆ ಜಲದಿಗ್ಬಂಧನವಾಗಿದ್ದು ಅರ್ಧಕ್ಕರ್ಧ ಕರುನಾಡು ತಲ್ಲಣಿಸ್ತಿದೆ. ಕಳೆದೊಂದು ವಾರದಿಂದ ಸಣ್ಣ ಬ್ರೇಕ್ ಕೊಟ್ಟಿದ್ದ ಮಳೆರಾಯ ಮತ್ತೆ ಎಂಟ್ರಿ ಕೊಟ್ಟಿದ್ದಾನೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಗೆ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗ್ತಿದೆ. ಮಹಾಮಳೆಯ ಹೊಡೆತಕ್ಕೆ ಯಾದಗಿರಿ ಜಿಲ್ಲೆ ತೊಯ್ದು ತೊಪ್ಪೆಯಂತಾಗಿದೆ. ನಗರದ ಎಸ್ಸಿ ಬಡಾವಣೆಗೆ ಜಲದಿಗ್ಬಂಧನ ಹಾಕಲಾಗಿದ್ದು ಜನ ತತ್ತರಿಸಿ ಹೋಗಿದ್ದಾರೆ. ಮಳೆ ಶುರುವಾದರೆ ಆಗೋ ಅವಾಂತರಗಳು ಒಂದೆರಡಲ್ಲ. ಬಾಗಲಕೋಟೆ ಜನ ಮುಂಗಾರು ಮಳೆ ಅಬ್ಬರಕ್ಕೆ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ವರುಣನ ಆರ್ಭಟಕ್ಕೆ ಆಸಂಗಿ ಹಾಗೂ ನಾಗರಾಳಗೆ ಹೋಗುವ ಮಾರ್ಗಗಳು ಬಂದಾಗಿದ್ದು ಜನ ಪರದಾಡುತ್ತಿದ್ದಾರೆ. ಸೇತುವೆ ಮೇಲೂ ನೀರು ನುಗ್ತಿರೋದ್ರಿಂದ ಟ್ರ್ಯಾಕ್ಟರ್ ಮೂಲಕ ವಿದ್ಯಾರ್ಥಿಗಳನ್ನು ಸ್ಥಳಾಂತರ ಮಾಡಿದ್ದಾರೆ. ಮುಂಗಾರಿನ ಹೊಡೆತ ಹೇಗಿದೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಕಲಬುರಗಿಯ ಗಂಗಾರ ಗ್ರಾಮ ಸಂಪೂರ್ಣ ಜಲಾವೃತವಾಗಿದೆ. ಇಡೀ ಊರೇ ಕೆರೆಯಂತಾಗಿದ್ದು ಜನರಿಗೆ ನಿಲ್ಲೋದಕ್ಕೂ ಜಾಗವಿಲ್ಲ, ಕೂರೋದಕ್ಕೂ ಜಾಗವಿಲ್ಲ. ಗದಗದಲ್ಲಿ ಬೀಳುತ್ತಿರೋ ಮಳೆಗೆ ಹಳ್ಳ ಕೊಳ್ಳಗಳೆಲ್ಲ ಹುಚ್ಚೆದ್ದು ಹರಿಯುತ್ತಿವೆ. ಬೆಣ್ಣೆಹಳ್ಳ ತುಂಬಿ ತುಳುಕ್ತಿದ್ದು ಯಾವಗಲ್ ಬಳಿ ಸೇತುವೆ ಮುಳುಗಡೆಯಾಗಿದೆ. ಕುಂದ್ರಳ್ಳಿ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ರಿಂದ ದವಸ ಧಾನ್ಯಗಳೆಲ್ಲ ನೀರುಪಾಲಾಗಿದ್ದು ಗದಗ ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಬೆಣ್ಣೆಹಳ್ಳದ ತೀರಕ್ಕೆ ಯಾರೂ ಹೋಗದಂತೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಬಲಭಾಗದಲ್ಲಿ ಸಹ ನೋಡ್ತಾ ಇರಬಹುದು, ಇದು ಯಾವಗಲ್ ಗ್ರಾಮಕ್ಕೆ ಸಂಪರ್ಕಿಸತಕ್ಕಂತಹ ಸೇತುವೆ. ಇದು ನರಗುಂದ ಹಾಗೂ ರೋಣಕ್ಕೆ ಸಂಪರ್ಕಿಸಿದಂತಹ ರಸ್ತೆಯ ಸೇತುವೆ ಕೂಡ ಈಗ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಬಿರುಗಾಳಿ ಮಳೆಗೆ ರಾಯಚೂರಿನ ಜನ ಅಕ್ಷರಶಃ ಹೈರಾಣಾಗಿದ್ದಾರೆ. ಸಿಂಧನೂರು ರಾಯಚೂರು ರಾಷ್ಟ್ರೀಯ ಹೆದ್ದಾರಿ ಈಜುಕೊಳದಂತಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಮಹಾನಗರ ಪಾಲಿಕೆ ಅಧಿಕಾರಿಗಳು ಚರಂಡಿ ಸರಿಪಡಿಸದೇ ಇದ್ದಿದ್ರಿಂದ ಈ ದುಸ್ಥಿತಿ ಎದುರಾಗಿದೆ ಅಂತ ಹಿಡಿಶಾಪ ಹಾಕ್ತಿದ್ದಾರೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಗೆ ಕರಾವಳಿ ಜನ ಕಂಗಾಲಾಗಿದ್ದಾರೆ. ಮುಂಗಾರಿನ ಹೊಡೆತಕ್ಕೆ ಕಾರವಾರದ ಕೆಇಬಿ ರಸ್ತೆಯಲ್ಲಿರುವ ಅಪಾರ್ಟ್ಮೆಂಟ್ ನಿವಾಸಿಗಳು ಹೌಹಾರಿದ್ದಾರೆ. ಇದರ ಜೊತೆಗೆ ಕೋಳಿ ಫಾರಂಗೆ ಅಪಾರ ಪ್ರಮಾಣದ ನೀರು ನುಗ್ಗಿದ್ದರಿಂದ ನೂರಾರು ಕೋಳಿಗಳು ಸಾವನ್ನಪ್ಪಿವೆ. ಇನ್ನು ಕಾರವಾರದ ಕ್ರಿಮ್ಸ್ ಆಸ್ಪತ್ರೆಗೆ ನೀರು ನುಗ್ಗಿದ್ರಿಂದ ರೋಗಿಗಳು ಪರದಾಡುತ್ತಿದ್ದಾರೆ. ಕಾರವಾರದಲ್ಲಿ ಭಾರೀ ಮಳೆಯಾಗ್ತಿದೆ. ಬಿರುಗಾಳಿ ಮಳೆಯ ಪರಿಣಾಮ ಕಡಲ ತೀರದಲ್ಲಿದ್ದ ಸಾಂಪ್ರದಾಯಿಕ ದೋಣಿಗಳು ಮಣ್ಣಿನಡಿ ಸಿಲುಕಿವೆ. ಮೀನಿನ ಬಲೆಗಳೆಲ್ಲ ಸರ್ವನಾಶವಾಗಿದ್ದು ದೋಣಿಗಳನ್ನು ರಕ್ಷಿಸಿಕೊಳ್ಳುವುದಕ್ಕೆ ಮೀನುಗಾರರು ಪರದಾಡುತ್ತಿದ್ದಾರೆ. ಭಾರೀ ಮಳೆ ಬೀಳುತ್ತಿರೋದ್ರಿಂದ ಮುನ್ನೆಚ್ಚರಿಕೆಯಾಗಿ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಉಡುಪಿ ಜಿಲ್ಲೆಯಲ್ಲೂ ಮಳೆಯ ಅಬ್ಬರ ಜೋರಾಗಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಯಿಂದಾಗಿ ಜಿಲ್ಲೆಗೆ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಶಾಲೆಗಳಿಗೆ ರಜೆ ನೀಡಲಾಗಿದೆ. ಗಾಳಿ ಮಳೆ ಜೊತೆಗೆ ಸಿಡಿಲಿನ ಅಬ್ಬರವೂ ಶುರುವಾಗಿದೆ. ದಾವಣಗೆರೆಯ ಕೊಮಾರನಹಳ್ಳಿಯಲ್ಲಿ ಸಿಡಿಲು ಬಡಿದು 4 ಆಕಳುಗಳು ಸಾವನ್ನಪ್ಪಿವೆ. ಇನ್ನು ಮೈಸೂರಿನಲ್ಲೂ ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿದ್ದು ಹೂಟಗಳ್ಳಿಯಲ್ಲಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಹಲವು ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ಜನರ ಬದುಕು ಮೂರಾಬಟ್ಟೆಯಾಗಿದೆ. ಒಟ್ನಲ್ಲಿ ಮುಂಗಾರು ಮಳೆಯ ಅಸಲಿ ದರ್ಶನವಾಗ್ತಿದ್ದು ಮುಂದಿನ 3-4 ದಿನ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.